ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 6. ಸದ್ಯ ಆವತ್ತು ನಿಮ್ಮ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಇದ್ದಿದ್ರೆ ಅಳ್ತಾ ಇದ್ದೀರೇನ್ರಿ, ಕರ್ಚಿಫ್ ಬೇಕೇನ್ರಿ? ಸ್ವರ ಬಂದತ್ತ ನೋಡಿದಳು. ಅದಾಗಲೇ ಅವನು ಅವಳ ಅತ್ಯಂತ ಸಮೀಪ ಬಂದಾಗಿತ್ತು. ಕಾವೇರಿ ನೀರು ಪೂರ್ತಿ ಇಲ್ಲಿ ಬರೋಕೆ ಸ್ಟಾರ್ಟ್ ಆಗಿಬಿಟ್ರೆ. ಆದರೆ ಏನು ಮಾಡಲಿ, ನನ್ನ ಹತ್ರ ಬೋಟ್ ಇಲ್ವೇ? ಅವಳನ್ನು ಗೇಲಿ ಮಾಡಿದ ಪೂರ್ವಂಕ್. ರೀದಿಗೆ ಎದುರಾಗಿ ಕುಳಿತು ಊಟ ಮಾಡುತ್ತಿದ್ದ ಪೂರ್ವಂಕ್ಗೆ ಏನನ್ನಿಸಿತು? ಅವಳ ಕಣ್ಣೀರನ್ನು ತನ್ನ ಎಡಗೈ ತೋರು ಬೆರಳಿಂದ ತೊಡೆದ. ಯಾರಿಗೂ ಅವರು ತನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಮತ್ತೆ ಇವನಿಗೆ ಹೇಗೆ ಗೊತ್ತಾಯಿತು? ಇವನಿಗೂ ಅವರಿಗೂ ಪರಿಚಯ ಏನಾದರೂ ಇದೆಯಾ? ಮನಸ್ಸಿನೊಳಗೆ ಒಂದು ಸಂಶಯವಿತ್ತು ರೀದಿಗೆ. ಮತ್ತೆ ಇವನಿಗೆ ಅವರ ಪರಿಚಯವಿರಲು ಸಾಧ್ಯವೇ? ಅದು ಗೊತ್ತಾಗುತ್ತಿಲ್ಲ. ಅವನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡಲು ಒಪ್ಪದ್ದಕ್ಕೆ ಈ ರೀತಿ ಮಾಡಿದ್ದಾನ? ತಾನು ಹೀರೋ ಎಂದು ಬಿಂಬಿಸಿಕೊಳ್ಳಲು ಈ ರೀತಿ ನಾಟಕವಾಡುತ್ತಿದ್ದಾನ? ಯಾರನ್ನು ನಂಬುವುದು, ಯಾರನ್ನು ಬಿಡುವುದು ಗೊತ್ತಾಗುತ್ತಿಲ್ಲ. ಆಗಲೇ ತಾಯಿ ಆ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದರು. ಮತ್ತೆ ನಿಂಗೆ ಹೇಗೆ ಗೊತ್ತಾಯಿತು ಅವಳನ್ನು ಕಿಡ್ನ್ಯಾಪ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ? ಪಾವನಿಯವರು ಪೂರ್ವಂಕ್ನನ್ನು ಪ್ರಶ್ನಿಸಿದ್ದರು. ಅದು ಆಂಟಿ, ನಾನು ಹಾಸ್ಪಿಟಲಿಂದ ಊಟಕ್ಕೆ ಅಂತ ಹೊರಗೆ ಬಂದಿದ್ದೆ. ಹೋಟೆಲ್ಗೆ ಊಟಕ್ಕೆ ಹೋಗಿ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ನನಗೆ. ಆಗ ಇವರು ಸೆಲ್ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನೋಡಿದೆ. ತಕ್ಷಣವೇ ಕಾರೊಂದು ಬಂದು ಇವರನ್ನು ಎತ್ತಾಕೊಂಡು ಹೋಗೋದು ಕಾಣಿಸ್ತು. ನಾನು ಮೊದಲು ಕಾರಿನ ನಂಬರ್ ನೋಟ್ ಮಾಡಿ ಇಟ್ಕೊಂಡಿದ್ದೆ. ನಾನಾಗಲೇ ಕಾರಲ್ಲಿ ಕೂತಿದ್ನಲ್ಲ, ಸ್ಟಾರ್ಟ್ ಮಾಡಿ ಅವರ ಹಿಂದೆಯೇ ಹೋಗ್ತಾ ಇದ್ದೆ. ನಾನು ಅವರನ್ನು ಫಾಲೋ ಮಾಡಿ ಹೋಗ್ತಾ ಇದ್ದೆ. ಆದರೆ ಬಸ್ಸೊಂದು ಅಡ್ಡ ಬಂದಿತ್ತು. ಅವರು ಓವರ್ಟೇಕ್ ಮಾಡಿಕೊಂಡು ಹೋಗಿದ್ರು. ನನಗೆ ಸಾಧ್ಯ ಆಗಲಿಲ್ಲ. ಅಲ್ಲಿಂದ ನನಗೆ ಮಿಸ್ ಆಗೋಯ್ತು. ಮುಂದೆ ದಾರಿ ಕವಲೊಡೆದಿತ್ತು. ಮೇಯ್ನ್ ರೋಡಲ್ಲಿ ಹೋಗಬೇಕಾ, ಸೈಡ್ ರೋಡಲ್ಲಿ ಹೋಗಬೇಕಾ ಅಂತ ಗೊತ್ತಾಗಲೇ ಇಲ್ಲ. ನಾನು ಮೈನ್ ರೋಡಲ್ಲಿ ಹೋಗ್ತಾ ಇದ್ದೆ. ಅವರ ಗಾಡಿ ಕಾಣಿಸಲಿಲ್ಲ. ನಾನು ಮತ್ತೆ ಹಿಂದಕ್ಕೆ ಬಂದು ಸೈಡ್ ರೋಡಲ್ಲಿ ಬಂದೆ. ಆಗ ಆ ಗಾಡಿ ನಿಂತಿರುವುದು ಕಾಣಿಸ್ತು. ಪಕ್ಕದ ಬಿಲ್ಡಿಂಗಲ್ಲಿ ಲೈಟ್ ಕಾಣಿಸ್ತಿತ್ತು. ಮತ್ತೆ ಏನಾಯಿತು ಅಂತ ನಿಮ್ಮ ಮಗಳಿಗೆ ಗೊತ್ತಿದೆ ಆಂಟಿ. ಅವನು ಅವರಿಗೆ ಪೂರ್ತಿ ವಿಷಯವನ್ನು ವಿವರಿಸಿದ. ಈಗ ಪರಿಧಿಯ ಮನಸ್ಸಿಂದ ಸಂಶಯ ನಿವಾರಣೆಯಾಗಿತ್ತು. ಊಟವಾದ ಬಳಿಕ ಅವನು ಅವಳ ಗಾಯ ಶುಚಿಗೊಳಿಸುವಾಗ ಅವಳಿಗೆ ಉರಿಯುತ್ತಿತ್ತು. ಫಸ್ಟ್ ಏಡ್ ಮಾಡಿದ. ರಾತ್ರಿ ಜಾಸ್ತಿ ನೋವಿದ್ರೆ ಈ ಟ್ಯಾಬ್ಲೆಟನ್ನು ತಗೊಳ್ಳಿ ಎಂದು ಪೇನ್ ಕಿಲ್ಲರನ್ನು ಕೊಟ್ಟ. ಜ್ವರ ಬರೋ ಸಾಧ್ಯತೆ ಇದೆ, ಏನೂ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ನನಗೆ ಇವತ್ತು ರಾತ್ರಿ ಡ್ಯೂಟಿ ಇತ್ತು, ನಾನು ಹೋಗಲ್ಲ. ಏನಾದರೂ ಅರ್ಜೆಂಟ್ ಬೇಕಾದರೆ ನನ್ನ ಕರೀರಿ. ನಾನು ಮೇಲೆ ರೂಮ್ನಲ್ಲಿರ್ತೀನಿ. ಫೋನ್ ನಂಬರ್ ಇದೆಯಲ್ಲ, ಒಂದು ಕಾಲ್ ಮಾಡಿದರೆ ಸಾಕು, ಬರ್ತೀನಿ. ಪೂರ್ವಂಕ್ ಪಾವನಿಯವರ ಬಳಿ ಹೇಳಿ ಅಲ್ಲಿಂದ ಹೊರಟ. ರಿದಿಗೀಗ ತುಂಬ ಸುಸ್ತಾಗಿತ್ತು. ಅವಳಿಗೆ ಮೈಕೈ ಪೂರ್ತಿ ನೋವಾಗುತ್ತಿತ್ತು. ಅಂದು ಮಗಳನ್ನು ಒಬ್ಬಳನ್ನೇ ಮಲಗಿಸಲು ಮನಸ್ಸಾಗಲಿಲ್ಲ ಪಾವನಿಯವರಿಗೆ. ಅವರು ಕೂಡ ಮಗಳೊಂದಿಗೆ ಬಂದು ಮಲಗಿಕೊಂಡರು. ಅಷ್ಟರಲ್ಲಿ ಪರೀಕ್ಷಿತ್ ಕೂಡ ಮನೆಗೆ ಬಂದಿದ್ದ. ರಿದಿ ನೋವು ನಿವಾರಕ ಮಾತ್ರೆಯನ್ನು ತಿಂದು ಮಲಗಿದ್ದಳು. ಅವಳಿಗೆ ಜ್ವರ ಬಂದಿತ್ತು. ರಾತ್ರಿ ಒಂದು ಹೊತ್ತಿನಲ್ಲಿ ಚಳಿಯಿಂದ ನಡುಗುತ್ತಿದ್ದಳು ರಿದಿ. ಆಗ ಪಾವನಿಯವರಿಗೆ ಎಚ್ಚರವಾಗಿತ್ತು. ಜ್ವರದ ಮಾತ್ರೆಯನ್ನು ಕೊಟ್ಟು ಮಗಳನ್ನು ಹಿಡಿದುಕೊಂಡು ಮಲಗಿದರು ಪಾವನಿ. ರಿದಿ ಮತ್ತೆ 2 ದಿನ ಕಾಲೇಜ್ಗೆ ಹೋಗಲಾಗಲಿಲ್ಲ. ಅಂಕಿತಾ ಅವಳನ್ನು ಕಾಲೇಜ್ಗೆ ಏಕೆ ಬರುತ್ತಿಲ್ಲ ಎಂದು ವಿಚಾರಿಸಿದ್ದಕ್ಕೆ, ಜ್ವರ ಬರ್ತಾ ಇದೆ, ಅದಕ್ಕೆ ಬರಲಾಗುತ್ತಿಲ್ಲ ಎಂದಷ್ಟೇ ಹೇಳಿದ್ದಳು ರಿದಿ. ಆ ಘಟನೆಯಾಗಿ 3ನೇ ದಿನ ಅವಳು ಕಾಲೇಜಿಗೆ ಹೋಗಿದ್ದಳು. ಅವಳನ್ನು ಕಾಣುತ್ತಲೇ ಅಂಕಿತಾ ಅವಳನ್ನು ಪ್ರಶ್ನಿಸಿದ್ದಳು. ರಿದಿ, ನೀನು ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ, ಈಗ ಹೇಗಿದ್ದೀಯಾ? ಗೆಳತಿಯನ್ನು ಆತ್ಮೀಯವಾಗಿ ವಿಚಾರಿಸಿಕೊಂಡಿದ್ದಳು ಅಂಕಿತಾ. ಈಗ ಆರಾಮಾಗಿದ್ದೀನಿ, ನೋಡಿದರೆ ಗೊತ್ತಾಗ್ತಿದೆಯಲ್ಲ. ಫ್ರೆಷರ್ಸ್ ಡೇ ದಿನ ನೀನು ಹೋದ್ಮೇಲೆ ಪೂರ್ವಂಕ್ ನಿನ್ನ ಹುಡುಕೊಂಡು ಬಂದಿದ್ರು. ನನ್ನ ಚಪ್ಪಲ್ ಕಟ್ಟಾಗಿತ್ತಲ್ಲ, ಡ್ರಾಪ್ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನತ್ತ ಕಣ್ಣೆತ್ತಿಯೂ ನೋಡದೆ ತಿರುಗಿ ಹೋಗಿಬಿಟ್ಟಿದ್ದಾರೆ. ಅದೆಷ್ಟು ಕೊಬ್ಬು ಆ ಮನುಷ್ಯನಿಗೆ. ತನ್ನ ಗೆಳತಿ ತನ್ನ ಅಣ್ಣನನ್ನು ಪೂರ್ವಂಕ್ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ಎಂದು ರಿದಿಗೆ ಗೊತ್ತೇ ಆಗಲಿಲ್ಲ. ಅಂಕಿತಾಗೂ ತಾನು ಮೊನ್ನೆ ಮಾತಾಡಿದ್ದು ಪೂರ್ವಂಕ್ ಅಲ್ಲ, ಅವನು ಪರೀಕ್ಷಿತ್ ಎಂದು ಗೊತ್ತೇ ಆಗಲಿಲ್ಲ. ವಿರಾಮ ವೇಳೆಯಲ್ಲಿ ಗೆಳತಿಯ ಬಳಿ ಅಂದು ಆದ ಘಟನೆಯನ್ನು ವಿವರಿಸಿದಳು ರಿದಿ. ಆ ವಿಚಾರವನ್ನು ತಿಳಿಯುತ್ತಲೇ ಅಂಕಿತಾಗೂ ತುಂಬ ಭಯವಾಗಿತ್ತು. ಪೂರ್ವಂಕ್ಗೆ ಯಾವಾಗಲೂ ಕಾಲೇಜ್ಗೆ ಹೋಗಲು ಒಂದೇ ಸಮಯ ಇರುತ್ತಿರಲಿಲ್ಲ. ಕೆಲವೊಮ್ಮೆ ಅವನಿಗೆ ಸತತವಾಗಿ 3 ದಿನಗಳ ಕಾಲ ಕೂಡ ಡ್ಯೂಟಿ ಮಾಡಬೇಕಾಗುತ್ತಿತ್ತು. ಬೆಳಗ್ಗೆ ಅವಳು ಕಾಲೇಜಿಗೆ ಹೊರಡುವ ಸಮಯಕ್ಕೆ ಅವನು ಹೊರಟಿದ್ದರೆ ಅವಳಿಗೆ ಡ್ರಾಪ್ ಮಾಡುತ್ತಿದ್ದ ಅಷ್ಟೇ. ಮತ್ತೊಂದು ವಾರ ಕಳೆದಿತ್ತು. ಅಂದು ಬೆಳಗ್ಗೆ ಅವರಿಬ್ಬರು ಒಂದೇ ಸಮಯಕ್ಕೆ ಕಾಲೇಜಿಗೆ ಹೊರಟಿದ್ದರು. ಅಂದು ರಿದಿ ಕಿಡ್ನ್ಯಾಪ್ ಆಗಿದ್ದಳಲ್ಲ,
ಅಂದು ಅವರಿಬ್ಬರು ಏಕೆ ಅವಳ ಹಿಂದೆ ಬಿದ್ದರು ಎಂಬ ಪ್ರಶ್ನೆಗೆ ಅವನಿಗೆ ಉತ್ತರ ಬೇಕಾಗಿತ್ತಲ್ಲ, ಅದಕ್ಕಾಗಿ ವಿಚಾರಿಸಿದ. ಅವಳು ಅಂದಿನ ಘಟನೆಯನ್ನು ವಿವರಿಸಿದಳು. ಆಗವನು ತನ್ನ ಕೆನ್ನೆಯನ್ನು ಮುಟ್ಟಿಕೊಂಡು ನಗುತ್ತಾ ಹೇಳಿದ, ಕೆನ್ನೆ ಹಿಂಡಿರೋ ವ್ಯಕ್ತಿಗೆ ಚಪ್ಪಲಿಯಿಂದ ಏಟು ಕೊಟ್ಟಿದ್ದೀರಾ? ಮತ್ತೆ ನಾನವತ್ತು 2 ಕೆನ್ನೆಗೂ ಕಿಸ್ ಮಾಡಿಬಿಟ್ಟಿದ್ದೆ. ಸದ್ಯ ಆವತ್ತು ನಿಮ್ಮ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ನಾನು ಬದುಕಿಕೊಂಡೆ. ಇದ್ದಿದ್ರೆ ನನಗೂ ಅದೇ ಗತಿ ಆಗ್ತಿತ್ತು ಅನಿಸುತ್ತೆ. ನನಗೆ ಈಗಲಾದರೂ ಗೊತ್ತಾಯ್ತಲ್ಲ, ನಿಮ್ಮ ಹತ್ರ ತುಂಬ ಕೇರ್ಫುಲ್ಲಾಗಿ ಬಿಹೇವ್ ಮಾಡಬೇಕು. ನನಗೆ ಇಂಥ ಗರ್ಲ್ ಫ್ರೆಂಡ್ ಬೇಡಪ್ಪ, ದೂರದಿಂದಲೇ ಕೈ ಮುಗಿದು ಬಿಡ್ತೀನಿ ಎಂದು ಹೇಳಿದ್ದು ಮಾತ್ರವಲ್ಲದೆ ಮತ್ತೆಂದೂ ಅವಳಲ್ಲಿ ತನ್ನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡಬೇಕೆಂದು ಕೇಳಿಕೊಳ್ಳಲಿಲ್ಲ ಪೂರ್ವಾಂಕ್. ದಿನಗಳು ಉರುಳಿದವು. ಅವರ ಕಾಲೇಜಿನಲ್ಲಿ ಫಸ್ಟ್ ಇಯರ್ MBBS ವಿದ್ಯಾರ್ಥಿಗಳಿಗೆ ಮೊದಲ ಇಂಟರ್ನಲ್ ಪರೀಕ್ಷೆ ಇಟ್ಟುಕೊಂಡಿದ್ದರು. ಥಿಯರಿ ಪರೀಕ್ಷೆ ಮುಗಿದಿತ್ತು. ಚೆನ್ನಾಗಿ ಮಾಡಿದ್ದಳು ರಿಧಿ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಶುರುವಾಗಿತ್ತು. ಅವಳಿಗೆ ಮೊದಲು ಫಿಸಿಯಾಲಜಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಿದ್ದು. ಅವಳಿಗೆ ಕೇಳಿದ ಕೆಲವು ವೈವಾ ಕ್ವಶ್ಚನ್ಗಳಿಗೆ ಆನ್ಸರ್ ಮಾಡಿದ್ದು ಸರಿಯಾಗಿರಲಿಲ್ಲವೆಂದು ಚೆನ್ನಾಗಿ ಬೈಸಿಕೊಂಡು ಬಿಟ್ಟಿದ್ದಳು. ಅದು ಹೇಗೆ ಅಳು ತಡೆ ಹಿಡಿದುಕೊಂಡು ಲ್ಯಾಬ್ನಿಂದ ಬಂದಳೋ ಅವಳಿಗೆ ಗೊತ್ತು. ಇದುವರೆಗೂ ಎಲ್ಲ ಪರೀಕ್ಷೆಗಳಲ್ಲೂ ಒಳ್ಳೆಯ ಅಂಕಗಳನ್ನು ಗಳಿಸುತ್ತಿದ್ದ ರಿಧಿಗೆ ತನ್ನನ್ನು ಈ ಪರೀಕ್ಷೆಯಲ್ಲಿ ಎಲ್ಲಿಯಾದರೂ ಫೇಲ್ ಮಾಡಿದರೆ ಎಂಬ ಭಯ. ಪರೀಕ್ಷೆ ಮುಗಿಸಿ ಹೊರಬರುತ್ತಿದ್ದಂತೆ ಇಷ್ಟು ಹೊತ್ತು ತಡೆಹಿಡಿದಿದ್ದ ನೋವು ಕಣ್ಣೀರು ರೂಪದಲ್ಲಿ ಹರಿಯತೊಡಗಿತ್ತು. ಮಧ್ಯಾಹ್ನ 2:30 ಗಂಟೆ ಆಗಿತ್ತು. ಯಾವಾಗಲೂ ವೈಟ್ ಕೋಟ್ನಲ್ಲಿ ಟಿಶ್ಯೂ ಪೇಪರ್ ಇಟ್ಟುಕೊಳ್ಳುತ್ತಿದ್ದಳು ರಿಧಿ. ಹಾಳಾದ್ದು ಇವತ್ತು ಅದು ಇರಲಿಲ್ಲ. ಕಣ್ಣೀರು ತೊಡೆದುಕೊಳ್ಳಲು ಕರ್ಚೀಫ್ ಕೂಡ ಇರಲಿಲ್ಲ ಅವಳ ಬಳಿ. ತನ್ನ ಕೈಯ ಹಿಂಬದಿಯಿಂದಲೇ ಕಣ್ಣೀರು ತೀಡಿಕೊಳ್ಳುತ್ತಾ ಬಸ್ಗಾಗಿ ಹೊರಟಿದ್ದಳು ರಿಧಿ. ಅವಳು ನಡೆಯುತ್ತಾ 4 ಹೆಜ್ಜೆ ಮುಂದಿಟ್ಟಿದ್ದಳು. ಅವಳ ಪಕ್ಕದಲ್ಲಿ, ಅಳ್ತಾ ಇದ್ದೀರೇನ್ರಿ, ಕರ್ಚೀಫ್ ಬೇಕೇನ್ರಿ ಸ್ವರ ಬಂದತ್ತ ನೋಡಿದಳು. ಅದಾಗಲೇ ಅವನು ಅವಳ ಅತ್ಯಂತ ಸಮೀಪ ಬಂದಾಗಿತ್ತು. ಪೂರ್ವಾಂಕ್ ಅವಳನ್ನೇ ನೋಡುತ್ತಾ ಕೇಳಿದ್ದ, ನಂಗೀಗ ಡ್ಯೂಟಿ ಮುಗೀತು. ಮನೆಗೆ ಹೋಗೋ ಹಾಗಿದ್ರೆ ನಾನೂ ಬರ್ತೀನಿ, ಒಟ್ಟಿಗೆ ಹೋಗೋಣ ಎಂದು ಹೇಳುತ್ತಾ ತನ್ನ ಪಾಕೆಟ್ನಿಂದ ಕರ್ಚೀಫ್ ತೆಗೆದು ಅವಳಿಗೆ ಇತ್ತಿದ್ದ. ಅವಳಿಗೆ ಈಗ ನಿಜವಾಗಿಯೂ ಕರ್ಚೀಫ್ನ ಅವಶ್ಯಕತೆ ಇತ್ತು. ಉಪಯೋಗಿಸಿ ಬಳಿಕ ವಾಶ್ ಮಾಡಿ ಕೊಟ್ಟರಾಯಿತು ಎಂದಂದುಕೊಂಡಳು. ಹೇಗೂ ಮನೆಗೆ ಹೋಗುತ್ತಿದ್ದಾನಲ್ಲ, ಅವನೊಂದಿಗೆ ಹೋದರಾಯಿತು. ಅವನ ಕೈಯಿಂದ ಕರ್ಚೀಫ್ ತೆಗೆದುಕೊಂಡಳು. ಬ್ಲೂ ಆ್ಯಂಡ್ ವೈಟ್ ಚಕ್ಸುಗಳಿದ್ದ ಕರ್ಚೀಫ್ ಆಗಿತ್ತು ಅದು. ಇಂದವನು ಕರ್ಚೀಫ್ ಕೊಟ್ಟಿದ್ದರಿಂದಾಗಿ ಮುಂದೆ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಗೊತ್ತಿದ್ದಲ್ಲಿ ಅವನು ಕೊಡುತ್ತಿರಲಿಲ್ಲವೇನೋ. ಥ್ಯಾಂಕ್ಸ್ ಎಂದು ಹೇಳುತ್ತಾ ಅವನೊಂದಿಗೆ ಕಾರ್ ಹತ್ತಿದ್ದಳು. ಅವಳ ದುಃಖ ಕಡಿಮೆಯಾಗಿರಲಿಲ್ಲ. ಕಣ್ಣೀರು ಹರಿಯುತ್ತಲೇ ಇತ್ತು. ಅದು ನಿಲ್ಲುವ ಸೂಚನೆ ಕಾಣದಾಗ, ಕಾವೇರಿ ನೀರು ಪೂರ್ತಿ ಇಲ್ಲಿ ಬರೋಕೆ ಸ್ಟಾರ್ಟ್ ಆಗಿಬಿಟ್ರೆ ನಾವು ಕಾರಲ್ಲಿ ಅಲ್ಲ, ಬೋಟಲ್ಲಿ ಮನೆಗೆ ಹೋಗಬೇಕಾಗುತ್ತೆ. ಆದರೆ ಏನು ಮಾಡಲಿ, ನನ್ನ ಹತ್ರ ಬೋಟ್ ಇಲ್ವೇ? ಅವನು ತನ್ನನ್ನು ಆಡಿಕೊಂಡು ನಗುತ್ತಿದ್ದಾನೆ ಎಂದೆನಿಸಿ, ನಿಮಗೆ ನಾನು ತಮಾಷೆಯ ವಸ್ತು ಆಗ್ಬಿಟ್ಟಿದ್ದೀನಾ? ನಂಗಿಲ್ಲಿ ಪ್ರಾಣ ಸಂಕಟ ಆಗ್ತಿದೆ ಸಿಟ್ಟಿನಿಂದಲೇ ಹೇಳಿದ್ದಳು ರಿಧಿ. ಅದಕ್ಕೆ ಯಾಕೆ ವರಿ ಮಾಡ್ತೀರಾ? ಇಂಟರ್ನಲ್ ಎಕ್ಸಾಮ್ ತಾನೇ, ಏನೂ ಆಗಲ್ಲ. ಫಸ್ಟ್ ಇಯರ್ನಲ್ಲಿ ಎಲ್ರಿಗೂ ಇದು ಕಾಮನ್. ನಿಮಗೆ ಏನಾದರೂ ಅರ್ಥ ಆಗದೇ ಇರೋದಿದ್ರೆ ನನ್ನ ಕೇಳಿ, ನಾನು ಹೇಳ್ಕೊಡ್ತೀನಿ. ನಾನು ಇಂತಹದನ್ನೆಲ್ಲ ಫೇಸ್ ಮಾಡಿನೇ ಮುಂದೆ ಬಂದಿದ್ದು. ಅವಳಿಗೆ ಭರವಸೆಯನ್ನು ಇತ್ತಿದ್ದ. ಕಾರ್ ಇಳಿಯುತ್ತಿದ್ದಂತೆಯೇ, ನಿಮ್ಮ ಕರ್ಚೀಫ್ ನಾಳೆ ವಾಶ್ ಮಾಡಿ ಕೊಡ್ತೀನಿ. ಅಮ್ಮ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ, ಊಟಕ್ಕೆ ಬನ್ನಿ. ಅವನು ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದನಲ್ಲ, ಹಾಸ್ಪಿಟಲ್ ಡ್ಯೂಟಿ ಇದ್ದಾಗ ಮಾತ್ರ ಹೋಟೆಲ್ಗೆ ಊಟಕ್ಕೆ ಹೋಗುತ್ತಿದ್ದ. ಉಳಿದಂತೆ ಊಟ ತಿಂಡಿಯೆಲ್ಲ ಇವರ ಮನೆಯಿಂದಲೇ. ಪಾವನಿಯವರು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದರೆ ಮಧ್ಯಾಹ್ನಕ್ಕಿರುವ ಅಡುಗೆಯನ್ನು ಮಾಡಿಟ್ಟು ಹೋಗಿದ್ದರು. ಅವಳು ಅನ್ನವನ್ನು ಮೈಕ್ರೋವೇವ್ನಲ್ಲಿ ಇಟ್ಟು ಬಿಸಿ ಮಾಡಿ ತಂದು ಅವನಿಗೆ ಬಡಿಸ ಹೊರಟಾಗ ಅವಳಲ್ಲಿ ಆಶ್ಚರ್ಯದಿಂದಲೇ ಕೇಳಿದ್ದ, ನೀವು ಬೆಳಗ್ಗೆ ಏನು ತಿಂದ್ರಿ? ಅದು ಇಷ್ಟು ಹೊತ್ತಾದರೂ ಹಸಿವೆ ಆಗದೇ ಇರುವಂಥದ್ದು. ಅಂತಹದ್ದು ಏನಾದರೂ ಇದ್ದರೆ ನನಗೂ ಸ್ವಲ್ಪ ಹೇಳಿ. ಯಾಕೆಂದರೆ ನಮಗೆ ಡಾಕ್ಟರ್ಸ್ಗೆ ಊಟ ತಿಂಡಿಗೆ ಟೈಮಿಂಗ್ಸ್ ಅಂತ ಇರಲ್ವಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ನೀವು ಇವತ್ತು ಬೆಳಿಗ್ಗೆ ಏನು ತಿಂದಿದ್ದೀರಾ? ಅದನ್ನೇ ನಾನು ತಿಂದಿರೋದು. ಹಾಗಾದರೆ ನನ್ನ ಜೊತೆ ಊಟಕ್ಕೆ ಕೂತ್ಕೊಳ್ಳಿ. ಅವಳಿಗೂ ಹಸಿವಾಗುತ್ತಿತ್ತು. ಹೆಚ್ಚು ಬಲವಂತ ಮಾಡಿಸಿಕೊಳ್ಳದೆ ಅವನೊಂದಿಗೆ ಊಟಕ್ಕೆ ಕುಳಿತಿದ್ದಳು ರಿಧಿ. ಹೇಗೆ ನಡೀತಿದೆ ಸ್ಟಡೀಸ್ ಎಲ್ಲ? ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಊಟ ಮಾಡುತ್ತಿದ್ದಾಗ ವಿಚಾರಿಸಿಕೊಂಡಿದ್ದ ಪೂರ್ವಾಂಕ್. ಥಿಯರಿ ಎಕ್ಸಾಮ್ ಹೇಗಾದರೂ ಬರೀಬಹುದು. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೇಳುವ ಕ್ವಶ್ಚನ್ಗೆ ಏನು ಆನ್ಸರ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಅದಕ್ಕಾಗಿ ಉಗಿಸಿಕೊಂಡು ಬಂದಾಯಿತು. ಈಗ ತನ್ನ ನೋವನ್ನು ಅವನ ಬಳಿ ತೋಡಿಕೊಂಡಿದ್ದಳು ರಿಧಿ. ಫ್ರೀ ಇದ್ದಾಗ ನನ್ನ ರೂಮ್ಗೆ ಬನ್ನಿ, ನಾನು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತೀನಿ.
ಅವನ ರೂಮಿಗೆ ಹೋಗುವ ಇಚ್ಛೆ ಅವಳಿಗಂತೂ ಇರಲಿಲ್ಲ. ಅಂದೊಮ್ಮೆ ಹೋಗಿ ಸಿಕ್ಕಿ ಹಾಕಿಕೊಂಡು ಆಗಿತ್ತಲ್ಲ, ಇನ್ನೆಂದು ಅವನ ರೂಮಿಗೆ ಒಂಟಿಯಾಗಿ ಹೋಗಬಾರದು ಎಂದು ನಿಶ್ಚಯಿಸಿಕೊಂಡಿದ್ದಳು ರಿಧಿ. ನಿಮ್ಮ ರೂಮ್ಗ ಆತಂಕದಿಂದಲೇ ಅವನನ್ನು ಪ್ರಶ್ನಿಸಿದ್ದಳು ರಿಧಿ. ಯಾಕೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಅಷ್ಟರಲ್ಲಿ ಪರೀಕ್ಷಿತ್ ಬಂದಿದ್ದರಿಂದ ಮಾತು ಅರ್ಧಕ್ಕೆ ನಿಂತು ಹೋಯಿತು. ಅವರಿಬ್ಬರಿಗೂ ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು. ಅವನು ಅವರೊಂದಿಗೆ ಊಟಕ್ಕೆ ಕುಳಿತ. ಮತ್ತೆ 1 ವಾರ ಕಳೆದಿತ್ತು. ಅಂದು ಮಧ್ಯಾಹ್ನ ಊಟ ಮುಗಿಸಿ ಗೆಳತಿಯೊಂದಿಗೆ ಐಸ್ ಕ್ರೀಮ್ ತಿನ್ನಲು ಎಂದು ಕಾಲೇಜಿನಿಂದ ಹೊರಗೆ ಬಂದಿದ್ದಳು ರಿಧಿ. ಆಗ ಪೂರ್ವಾಂಕ್ ಬೈಕಿನಲ್ಲಿ ತನ್ನ ಹಿಂದೆ ಹುಡುಗಿಯೊಬ್ಬಳನ್ನು ಕೂರಿಸಿಕೊಂಡು ಹೋಗುತ್ತಿರುವುದು ಕಾಣಿಸಿತು. ಆ ಹುಡುಗಿ ಅವನ ಬೆನ್ನನ್ನು ಹಿಡಿದುಕೊಂಡು ಕೂತಿದ್ದಳು. ಬೈಕ್ ಹೋದತ್ತಲೇ ನೋಡುತ್ತಿದ್ದಾಳೆ ರಿಧಿ. ಅಂಕಿತಾ ಅಚ್ಚರಿಯಿಂದ ಗೆಳತಿಯನ್ನು ಕೇಳಿದಳು, ಏನಾಯ್ತೆ ರಿಧಿ, ಅಲ್ಲಿ ಏನು ನೋಡ್ತಾ ಇದ್ದೀಯಾ? ಹೌದು, ಪೂರ್ವಾಂಕ್ಗೆ ಈಗ ಗರ್ಲ್ ಫ್ರೆಂಡ್ ಒಬ್ಬಳು ಸಿಕ್ಕಿದ್ದಾಳೆ. ಅವರಿಬ್ಬರನ್ನು ನೋಡುತ್ತಿದ್ದಾಗ ಅವಳ ಎದೆಯಲ್ಲಿ ಅದೇನೋ ನೋವು. ಅವನು ಅವಳಿಂದ ದೂರ ಸರಿಯುತ್ತಿದ್ದಾನೆ ಎನಿಸಿತು ಅವಳಿಗೆ. ಎದೆಯಲ್ಲಿ ತಿದಿಯೊತ್ತಿದ ನೋವು, ಹೇಳಿಕೊಳ್ಳಲಾಗದ ಸಂಕಟ. ಗೆಳತಿಗೆ ತನ್ನ ಮನದಲ್ಲಾಗುತ್ತಿರುವುದನ್ನು ತಿಳಿಸದೆ, ಆ ಬೈಕಲ್ಲಿ ಹೋದ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ, ಅದನ್ನೇ ನೋಡ್ತಾ ಇದ್ದೆ ಎಂದು ಉತ್ತರಿಸಿದ್ದಳು ರಿಧಿ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.